ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಿಡಲ್ ಕ್ಲಾಸ್ ಲೈಫ್ ಸ್ಟೈಲ್. ಇವತ್ತಿನ ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾವು ತಿಂಡಿಗಳನ್ನು ಯಾವ ರೀತಿ ತಯಾರು ಮಾಡ್ಕೊಂಡ್ವಿ ಅನ್ನೋದನ್ನ ಶೇರ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನೀವು ನೋಡ್ತಿರೋ ಹಾಗೆ ನಮ್ಮ ಅತ್ತೆ ಕೂಡ ಹಬ್ಬಕ್ಕೆ ಅಂತ ಬಂದಿದ್ದಾರೆ. ನನಗಂತೂ ನಮ್ಮ ಅತ್ತೆ ಹಬ್ಬದ ಕೆಲಸಗಳಲ್ಲಾಗಿರ್ಬೋದು, ಬೇರೆ ಯಾವುದೇ ಕೆಲಸಗಳಲ್ಲಾಗಿರ್ಬೋದು ತುಂಬಾ ಹೆಲ್ಪ್ ಮಾಡ್ತಾರೆ. ಇನ್ನು ಹಬ್ಬಗಳ ತಿಂಡಿಯನ್ನು ರೆಡಿ ಮಾಡೋದಕ್ಕೆ ಮುಖ್ಯವಾಗಿ ನಮಗೆ ಕೊಬ್ಬರಿ ಬೇಕಾಗತ್ತೆ. ಹಾಗಾಗಿ ಆ ಕೊಬ್ಬರಿನೆಲ್ಲ ತುರಿದಿಡ್ತಾ ಇದ್ದಾರೆ. ಈ ಸಲ ತುಂಬ ಏನು ವೆರೈಟಿ ಮಾಡ್ತಾ ಇಲ್ಲ, ಬರೀ 2 ತಿಂಡಿಗಳನ್ನ ಮಾಡ್ತಾ ಇದ್ದೀನಿ, ರವೆ ಉಂಡೆ ಹಾಗೆ ಕರ್ಜಿಕಾಯನ್ನ. ನಾವು ಕರ್ಜಿಕಾಯನ್ನ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತೀವಿ. ನಮ್ಗೆ ಈ ರೀತಿ ಮಾಡಿದ್ರೇ ಇಷ್ಟ ಆಗೋದು. ಬರೀ ಕೊಬ್ಬರಿ ಮತ್ತು ಸಕ್ಕರೆ ಹಾಕ್ಬಿಟ್ಟು ಕೆಲವರು ಮಾಡ್ತಾರಲ್ಲ, ಅದು ನಮಗೆ ಸ್ವಲ್ಪನೂ ಇಷ್ಟ ಆಗೋಲ್ಲ. ಮೊದಲಿಗೆ ಕರ್ಜಿಕಾಯನ್ನ ನಾವು ಯಾವ ರೀತಿ ಮಾಡ್ತೀವಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಕರ್ಜಿಕಾಯಿ ಒಳಗಡೆ ಇರುತ್ತಲ್ಲ ಪುಡಿ, ಅದನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ಅಂತ ಮೊದಲು ಕಡಲೆ ಬೀಜನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಒಳಗಡೆ ಎಲ್ಲ ಫ್ರೈ ಆಗೋ ರೀತಿ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಹುರ್ಕೋಬೇಕು. ಅದನ್ನು ಹುರ್ಕೊಳ್ತಾ ಜೊತೆಗೆ ರವೆ ಉಂಡೆಗೆ ಹಾಕೋದಕ್ಕೆ ಅಂತ ಡ್ರೈ ಫ್ರೂಟ್ಸ್ಗಳನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ತಟ್ಟೆಯಲ್ಲಿ. ಸೈಮಲ್ಟೇನಿಯಸ್ ಆಗಿ ಕೆಲಸಗಳಾಗ್ತಾ ಇರಲಿ ಅನ್ನೋ ಕಾರಣಕ್ಕಷ್ಟೇ. ಕರ್ಜಿಕಾಯಿ ಒಳಗಡೆ ಹಾಕುವಂಥ ಪುಡಿ ಮಾಡೋದಕ್ಕೆ ಕಡಲೆ ಬೀಜ ಹಾಗೆ ಹುರಿಗಡಲೆ ಎಲ್ಲ ಹಾಕೋದ್ರಿಂದ ನಾವು ಹಸಿಯಾಗಿ ಸರಿಯಾಗಿ ಹುರಿದೆ ಹಾಗೆ ಪೌಡ್ರ್ ಮಾಡಿಬಿಟ್ಟು ಹಾಕಿದ್ರೆ ತುಂಬ ದಿನಗಳ ಕಾಲ ನಾವು ಇಟ್ಕೊಂಡು ತಿನ್ನೋದಕ್ಕಾಗಲ್ಲ. ಒಂಥರ ಒಳಗಡೆ ಎಲ್ಲ ಮುಗ್ಲು ವಾಸನೆ ಬಂದಂಗೆ ಆಗುತ್ತೆ. ಹಾಗಾಗಿ ಕಡಲೆಕಾಯಿ ಬೀಜನ ಚೆನ್ನಾಗಿ ಹುರ್ಕೋಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡು. ಕಡಲೆಕಾಯಿ ಬೀಜನ ಕೈಯಲ್ಲಿ ಈ ರೀತಿ ಪ್ರೆಸ್ ಮಾಡಿ ನೋಡಿದಾಗ ಅದರ ಸಿಪ್ಪೆ ಪೂರ್ತಿಯಾಗಿ ನೀಟಾಗಿ ಬಿಟ್ಕೊಂಡು ಬರೋ ರೀತಿ ನಾವು ಕಡಲೆ ಬೀಜನ ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ ಈ ರೀತಿ. ಇನ್ನು ಈ ವಿಡಿಯೋಲಿ ವಾಯ್ಸ್ ಓವರ್ ಕೊಡ್ತಾ ಇರುವಾಗ ನನ್ನ ವಾಯ್ಸ್ನ ನೀವು ಅಬ್ಸರ್ವ್ ಮಾಡ್ಬೋದು. ನನಗೆ ತುಂಬಾ ಕೋಲ್ಡ್ ಆ್ಯಂಡ್ ಕಾಫ್ ಇದೆ, ಜೊತೆಗೆ ಜ್ವರ ಕೂಡ ಇತ್ತು. ಮಂಗಳವಾರದ ದಿವಸ ರಾತ್ರಿ ನಾನು ತಿಂಡಿಗಳನ್ನೆಲ್ಲ ರೆಡಿ ಮಾಡಿದೆ. ಆವಾಗಲೇ ನನಗೆ ಸ್ವಲ್ಪ ಮೈಯಲ್ಲಿ ಹುಷಾರಿರಲಿಲ್ಲ. ಮಂಗಳವಾರದ ದಿವಸ ಎಲ್ಲ ಮಾಡಿ ಮುಗಿಸಿ ಎತ್ತಿಡೋ ಅಷ್ಟರಲ್ಲಿ 12 ಗಂಟೆ ಆಯಿತು. ಎಲ್ಲ ಕೆಲಸ ಮುಗಿಸಿ ಮಲ್ಕೊಂಡಿದ್ದ ತಕ್ಷಣ ಚಳಿ ಜ್ವರ ಶುರು ಆಯಿತು. ಆದರೂ ಕೂಡ ಮೆಡಿಸನ್ ಎಲ್ಲ ತಗೊಂಡು ಈ ವಿಡಿಯೋನ ಇವತ್ತೇ ಅಪ್ಲೋಡ್ ಮಾಡಬೇಕು ಅಂತ ಪ್ರಯತ್ನಪಟ್ಟು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಎಷ್ಟು ಮಟ್ಟಿಗೆ ಹಬ್ಬನ ಮಾಡೋದಕ್ಕಾಗತ್ತೆ ಅಂತ ಗೊತ್ತಿಲ್ಲ, ಆದರೂ ಕೂಡ ನನ್ನ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟರ ಮಟ್ಟಿಗೆ ಹಬ್ಬನ ಆಚರಣೆ ಮಾಡ್ತೀನಿ. ನಿಮ್ಮನೇಲಿ ಪ್ರಿಪ್ರೇಷನ್ಗಳೆಲ್ಲ ಹೇಗಿದೆ, ಏನೇನು ತಿಂಡಿ ಮಾಡ್ತಾ ಇದ್ದೀರಾ ಅನ್ನೋದನ್ನ ಕಮೆಂಟ್ ಮೂಲಕ ಬರೆದು ತಿಳಿಸಿ. ಕಡಲೆಕಾಯಿ ಬೀಜನ ಹುರ್ಕೊಂಡಿದ ನಂತರ ಅದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟು ಆನಂತರ ಮೊರದಲ್ಲಿ ಅಥವಾ ಒಂದು ಪೇಪರ್ ಮೇಲೆ ಹರಡ್ಕೊಂಡು ಈ ರೀತಿ ಕಲ್ಲಿಂದ ಅದ್ರ ಮೇಲೆ ಪ್ರೆಸ್ ಮಾಡ್ತಾ ಬನ್ನಿ. ಅದ್ರ ಮೇಲಿರುವಂಥ ಸಿಪ್ಪೆ ಎಲ್ಲ ಸಪರೇಟ್ ಆಗುತ್ತೆ. ಅಥವಾ ನೀವು ಕೈಯಲ್ಲಿ ಈ ರೀತಿ ಕ್ರಷ್ ಮಾಡಿಕೊಂಡ್ರು ಸಾಕು, ಅದ್ರ ಮೇಲಿರುವಂಥ ಸಿಪ್ಪೆ ಎಲ್ಲ ಸಪ್ರೇಟ್ ಆಗುತ್ತೆ. ಆನಂತರ ಮೊರದಲ್ಲಿ ಹಾಕ್ಕೊಂಡು ಚೆನ್ನಾಗಿ ಕೇರ್ಕೊಂಡ್ರೆ ಮುಂದೆ ಎಲ್ಲ ಸಿಪ್ಪೆ ಬರುತ್ತೆ, ಹಾಗೆ ಹಿಂದೆ ಎಲ್ಲ ಕಡಲೆಕಾಯಿ ಬೀಜಗಳು ಉಳ್ಕೊಳ್ಳುತ್ತೆ. ಕಡಲೆಕಾಯಿ ಸಿಪ್ಪೆ ಹೊಟ್ಟನ್ನೆಲ್ಲ ಸಪ್ರೇಟ್ ಮಾಡ್ಕೊಳ್ಬೇಕು. ಆನಂತರ ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ತರಿಯಾಗಿ ಪೌಡರ್ ಮಾಡ್ಕೋಬೇಕು. ಇವಾಗ ಹುರಿದಿರೋಂಥ ಕಡಲೆಕಾಯಿ ಬೀಜನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ತರಿಯಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ತುಂಬ ನೈಸಾಗಿ ಪೌಡರ್ ಮಾಡಬೇಡಿ. ಅನಂತರ ಅದೇ ಮಿಕ್ಸಿ ಜಾರ್ಗೆ 1 ಬಟ್ಲಷ್ಟು ಹುರುಗಡ್ಲೆನ ಹಾಕ್ಕೊಳ್ತಾ ಇದ್ದೀನಿ. ಹುರುಗಡ್ಲೆ ಜೊತೆನೇ ನಾನಿಲ್ಲಿ ಬೆಲ್ಲವನ್ನು ಕೂಡ ಸೇರಿಸ್ತಾ ಇದ್ದೀನಿ. ಯಾಕಂದರೆ ದಪ್ಪವಾಗಿರೋಂಥ ಬೆಲ್ಲದ ಉಂಡೆಗಳೆಲ್ಲದು ನೀಟಾಗಿ ಪೌಡ್ರ್ ಆಗುತ್ತೆ. ನಾವು ಕಲ್ಲಲ್ಲಿ ಕುಟ್ಟಿದ್ರೂ ಕೂಡ ಒಂದೊಂದು ಉಂಡೆಗಳ ಹಾಗೆ ಉಳಿದೋಗುತ್ತೆ. ಆ ರೀತಿ ಆಗೋದಿಲ್ಲ. ಕಡಲೆ ಜೊತೆ ಹಾಕಿ ನಾವು ಬೆಲ್ಲವನ್ನು ಪೌಡ್ರ್ ಮಾಡಿದಾಗ ಅದನ್ನು ಕೂಡ ಇವಾಗ ಕಡಲೆಕಾಯಿ ಬೀಜದ ಜೊತೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅನಂತರ ನಾವು ತುರ್ದಿ ಇಟ್ಕೊಂಡಿದ್ವಲ್ಲ ಕೊಬ್ಬರಿಯ ತುರಿಯನ್ನು ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಎಷ್ಟು ಬೇಕಾದರೂ ಹಾಕೊಬೋದು, ಚೆನ್ನಾಗಿರುತ್ತೆ.
ಅನಂತರ ಹುರಿದಿರೋ ಅಂಥ ಎಳ್ಳನ್ನು ಹಾಕ್ತಾಯಿದ್ದೀನಿ. ಬಿಳಿ ಎಳ್ಳಾದರೂ ಹಾಕೋಬೋದು, ಕಪ್ಪು ಎಳ್ಳಾದರೂ ಹಾಕೊಬೋದು. ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಎಳ್ಳು ಹಾಗೆ ಗಸಗಸೆ ಹಾಕೋದ್ರಿಂದ. ಗಸಗಸೆಯನ್ನು ಕೂಡ ನಾನು ಈಗಾಗಲೇ ಹುರಿದಿಟ್ಕೊಂಡಿದ್ದೆ, ಅದನ್ನು ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಗಸಗಸೆ, ಎಳ್ಳು ಮತ್ತು ಏಲಕ್ಕಿ ಪುಡಿ ಇದನ್ನೆಲ್ಲ ನಾನು ಸಪ್ರೇಟಾಗಿ ಆಲ್ರೆಡಿ ಮಾಡಿ ಇಟ್ಕೊಂಡಿದ್ರಿಂದ ತುಂಬಾ ಸುಲಭ ಆಯಿತು ನನಗೆ. ಮುಂಚೆನೇ ಎಲ್ಲದನ್ನು ಮಾಡಿಟ್ಕೊಂಡಿದ್ದೆ, ಏಲಕ್ಕಿ ಪುಡಿ ಆಗಿರ್ಬೋದು, ಹಾಗೆ ಎಳ್ಳು ಮತ್ತು ಗಸಗಸೆನೆಲ್ಲ ಹುರಿದು ಇಟ್ಕೊಂಡಿದ್ದೆ. ಇವಾಗ ಕರ್ಜಿಕಾಯಿ ಒಳಗಡೆ ಹಾಕುವಂಥ ಪುಡಿ ರೆಡಿ ಆಗಿದೆ. ಅದನ್ನು ಪಕ್ಕದಲ್ಲಿ ಎತ್ತಿಟ್ಕೊಂಡು ಕರ್ಜಿಕಾಯಿ ಮಾಡೋದಕ್ಕೆ ಮೈದಾ ಹಿಟ್ಟನ್ನು ಹಾಗೆ ಚಿರೋಟಿ ರವೆನ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. 1 ಕಪ್ಪಷ್ಟು ಚಿರೋಟಿ ರವೆ ಹಾಗೆ 1 ಕಪ್ಪಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಂಡು 1 ಚಿಟಿಕೆಯಷ್ಟು ಉಪ್ಪು ಹಾಗೆ ಸ್ವಲ್ಪ ಅರಿಶಿಣದ ಪುಡಿ, ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಅನಂತರ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ತುಂಬ ಗಟ್ಟಿಯಾಗುವಲ್ಲ, ತುಂಬ ತೆಳುವಾಗುವಲ್ಲ, ಮೀಡಿಯಮ್ ಆಗಿ ಕಲಿಸ್ಕೊಬೇಕಾಗತ್ತೆ. ಹಿಟ್ಟನ್ನು ತುಂಬ ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ಕರ್ಜಿಕಾಯಿಗೆ ನಾವು ಹೊತ್ತುತ್ತೀವಲ್ವ ಆವಾಗ ತುಂಬಾ ಕಷ್ಟ ಆಗುತ್ತೆ, ಕೈಯೆಲ್ಲ ತುಂಬ ನೋವು ಬರುತ್ತೆ. ಹಾಗಂತ ತುಂಬ ತೆಳುವಾಗಿ ಕಲಿಸಿದ್ರೆ ಕರ್ಜಿಕಾಯಿನ ಎಣ್ಣೆಗೆ ಹಾಕ್ತೀವಲ್ವ ಆವಾಗ ಅದು ಒಡ್ಕೊಂಡು ಅದರೊಳಗಡೆ ಹಾಕಿರೋವಂಥ ಸ್ಟಫಿಂಗ್ ಎಲ್ಲ ಈಚೆ ಬರ್ಬೋದು. ಹಾಗಾಗಿ ಮೀಡಿಯಮ್ ಆಗಿ ಹಿಟ್ಟನ್ನು ಕಲಿಸ್ಕೊಂಡು ಅದನ್ನು ಒಂದು ಬಟ್ಲಿಂದ ಕವರ್ ಮಾಡಿ ಎತ್ತಿಡ್ತಾ ಇದ್ದೀನಿ. ಅದು ಚೆನ್ನಾಗಿ ನೆನ್ಕೊಳ್ಳೋ ಅಷ್ಟರಲ್ಲಿ ಇಲ್ಲಿ ರವೆ ಉಂಡೆನ ರೆಡಿ ಮಾಡ್ಕೊಂಬಿಡೋಣ ಅಂತ. ರವೆ ಉಂಡೆ ತುಂಬಾ ಬೇಗ ರೆಡಿ ಆಗೋಗುತ್ತೆ. ಇದಕ್ಕೆ ಒಂದು 4-5 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಅನಂತರ ನಾವು ಕಟ್ ಮಾಡಿ ಇಟ್ಕೊಂಡಿರೋಂಥ ಎಲ್ಲ ಡ್ರೈ ಫ್ರೂಟ್ಸ್ಗಳನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಗೋಡಂಬಿ, ಬಾದಾಮಿ ಹಾಗೆ ಒಣದ್ರಾಕ್ಷಿಯನ್ನು ಹಾಕ್ಕೊಂಡು ತುಪ್ಪದಲ್ಲಿ ಫ್ರೈ ಮಾಡ್ತಾ ಇದ್ದೀನಿ. ತುಪ್ಪದಲ್ಲಿ ದ್ರಾಕ್ಷಿ ಹಾಕಿದ್ದೀವಲ್ಲ ಅದೆಲ್ಲ ಪೂರ್ತಿ ಪಾಪಪ್ ಆಗಿ ಬರೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನೀವು ಕರ್ಜಿಕಾಯಿಗೂ ಮಧ್ಯದಲ್ಲಿ ಬಾಯಿಗೆ ಸಿಗಬೇಕು ಅಂತಂದರೆ ಗೋಡಂಬಿ ಹಾಗೆ ಬಾದಾಮಿನ ಕಟ್ ಮಾಡಿ ಸೇರಿಸ್ಕೊಬೋದು, ಚೆನ್ನಾಗಿರುತ್ತೆ. ಡ್ರೈ ಫ್ರೂಟ್ಸು ಚೆನ್ನಾಗಿ ಫ್ರೈ ಆದ ನಂತರ ಅದಕ್ಕೇ ಇವಾಗ 1 ಲೋಟದಷ್ಟು ಚಿರೋಟಿ ರವೆನ ಹಾಕ್ಕೊಂಡು ಆ ತುಪ್ಪದಲ್ಲೇ ಈ ರವೆನ ಹುರ್ಕೊತಾ ಇದ್ದೀನಿ. ರವೆನ ತುಂಬ ಕೆಂಪಗಾಗುವಷ್ಟು ಹುರಿಯೋದೇನು ಬೇಡ, ಅದು ಸ್ವಲ್ಪ ಆ ತುಪ್ಪದಲ್ಲಿ ರವೆ ಸ್ಮೆಲ್ ಬರುತ್ತೆ ನಿಮಗೆ, ಅಷ್ಟು ಹುರ್ಕೊಂಡ್ರೆ ಸಾಕಾಗತ್ತೆ. ಆದಷ್ಟು ದಪ್ಪ ತಳದ ಬಾಣಲಿಯನ್ನು ತಗೊಳ್ಳಿ. ಅನಂತರ ಅದನ್ನು ಹುರ್ಕೊಳ್ತಾನೆ ಪಕ್ಕದಲ್ಲಿ ನಾನು 1 ಲೋಟದಷ್ಟು ರವೆನ ತೊಗೊಂಡ್ರೆ 1 ಲೋಟದಷ್ಟು ಸಕ್ಕರೆಯನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಪೌಡರ್ನ ಮಾಡ್ಕೊತಾ ಇದ್ದೀನಿ. ಸಕ್ಕರೆಯನ್ನು ಪೌಡರ್ ಮಾಡ್ಕೊಂಡು ಹಾಕೊಳ್ಳೋದ್ರಿಂದ ನಮಗೆ ರವೆ ಉಂಡೆ ತುಂಬ ಬೇಗ ಆಗುತ್ತೆ. ಸಕ್ಕರೆನ ಹಾಗೆ ಹಾಕ್ಬಿಟ್ರೆ ಅದು ಕರಗೋವರೆಗೂ ಕೂಡ ವೆಯ್ಟ್ ಮಾಡಬೇಕು, ತುಂಬ ಟೈಮ್ ಹಿಡಿಸುತ್ತೆ ಅಂತ ನಾನು ಸಕ್ಕರೆಯನ್ನು ಪೌಡ್ರ್ ಮಾಡ್ಕೊಂಡಿದ್ದೀನಿ. ಅನಂತರ ಇವಾಗ ರವೆ ಹುರಿದಿದ್ದಾಗಿದೆ. ಇದಕ್ಕೆ ಕೊಬ್ಬರಿ ತುರಿಯನ್ನು ಹಾಕ್ಕೊಂಡಿದ್ದೀನಿ. ಕೊಬ್ಬರಿ ತುರಿಯನ್ನು ಹಾಕ್ಕೊಂಡು ಅದನ್ನು ಕೂಡ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಬೇಕು ರವೆ ಜೊತೆ. ಕೊಬ್ಬರಿಯನ್ನು ಫ್ರೈ ಮಾಡದೆ ಮೇಲ್ಮೇಲೆ ನೀವು ಹಾಕ್ಕೊಂಡ್ಬಿಟ್ರೆ ಜಾಸ್ತಿ ದಿನ ರವೆ ಉಂಡೆನ ಇಡೋದಕ್ಕಾಗಲ್ಲ. ಹಾಗಾಗಿ ಅದನ್ನು ಕೂಡ ಒಂದು 5-10 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆನಂತರ ಇವಾಗ 1 ಸ್ಪೂನಷ್ಟು ಏಲಕ್ಕಿ ಪುಡಿನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಏಲಕ್ಕಿ ಪುಡಿಯನ್ನು ತಯಾರು ಮಾಡ್ಕೊಳ್ಳುವಾಗ ನಾನು ಸ್ವಲ್ಪ ಏಲಕ್ಕಿನ ಬೆಚ್ಚಗೆ ಮಾಡಿಕೊಂಡು ಅದನ್ನು ಸಕ್ಕರೆ ಜೊತೆ ಪೌಡರ್ ಮಾಡ್ಕೊಂಡಿದ್ದೀನಿ. ಅದನ್ನು ಒಂದು ಬಾಕ್ಸ್ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಎಲ್ಲ ತಿಂಡಿಗಳಿಗೆ ನಾನು ಅದನ್ನು ಹಾಕ್ಕೊಳೋಕ್ಕೆ ಈಸಿ ಆಗುತ್ತೆ ಅಂತ. ಇವಾಗ ಈ ರವೆಗೆ ನಾವು ಪೌಡರ್ ಮಾಡಿಟ್ಕೊಂಡಿರೋಂಥ ಸಕ್ಕರೆ ಪುಡಿಯನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಟೈಮಲ್ಲಿ ನೀವು ಕೈ ಬಿಡದೆ ತಿರುಗಿಸ್ತಾ ಇರಬೇಕು, ಇಲ್ಲಾಂದರೆ ತಳ ಹತ್ತತ್ತೆ. ಚೆನ್ನಾಗಿ ಸಕ್ಕರೆ ಪುಡಿ ಆ ರವೆ ಜೊತೆ ಮಿಕ್ಸ್ ಆಗಿ ಒಂಥರ ಪಾಕದ ಥರ ಬರುತ್ತೆ. ಆನಂತರ ನೀವು ಸ್ವಲ್ಪ ಬೆಚ್ಚಗಿರೋವಂಥ ಹಾಲನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅನಂತರ ಬಿಸಿ ಇರುವಾಗಲೇ ರವೆ ಉಂಡೆನ ಕಟ್ಟಬೇಕು. ಹೊಲೆ ಮೇಲೇ ರವೆ ಉಂಡೆದು ಪಾಕ ಎಲ್ಲ ಚೆನ್ನಾಗಿ ಬರ್ಸಿದ ನಂತರ ಅದನ್ನು ಈಚೆ ಹಾಲಿಗೆ ತೊಗೊಂಡು ಬಂದು ಒಂದು ನ್ಯೂಸ್ ಪೇಪರ್ ಹರಡ್ಕೊಂಡು ಅದ್ರ ಮೇಲೆ ನಾನು ಹಾಗೆ ನಮ್ಮ ಅತ್ತೆ ಇಬ್ಬರು ಕೂಡ ರವೆ ಉಂಡೆನ ಕಟ್ತಾ ಇದ್ದೀವಿ. ಆ ಪಾಕ ತಣ್ಣಗಾದ ನಂತರ ಚೆನ್ನಾಗಿ ಬರೋದಿಲ್ಲ, ಹಾಗಾಗಿ ನಾವು ಬಿಸಿ ಬಿಸಿ ಇರುವಾಗಲೇ ಕೈಯೆಲ್ಲ ಸ್ವಲ್ಪ ಕೆಂಪಗಾಗತ್ತೆ. ಬಿಸಿ ಬಿಸಿನೇ ರವೆ ಉಂಡೆನ ಕಟ್ಟಿದ್ರೆ ಚೆನ್ನಾಗಿರುತ್ತೆ. ಯಾವ ಸೈಜಿಗೆ ಬೇಕೋ ಆ ಸೈಜ್ ನೋಡಿಕೊಂಡು ನೀವು ರವೆ ಉಂಡೆನ ಕಟ್ಬೋದು. ಮೀಡಿಯಮ್ ಸೈಜಲ್ಲೇ ನಾವು ರವೆ ಉಂಡೆನ ಕಟ್ಟಿದ್ದೀವಿ. ದೇವ್ರ ಮುಂದೆ ಇಡೋದಕ್ಕೆ ಅಂತ ಒಂದು 5 ಅಥವಾ 9 ದಪ್ಪವಾಗಿ ಕಟ್ಕೊತಾರೆ ಕೆಲವರು. ಲಾಸ್ಟ್ ಟೈಮ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಮ್ಮ ಆಂಟಿ ಬಂದಿದ್ದರು. ಈ ಕರ್ಜಿಕಾಯಿ ರವೆ ಉಂಡೆ ಜೊತೆಗೆ ಚಕ್ಲಿ, ಕೋಡ್ಬಳೆ ಹಾಗೆ ಕೊಬ್ಬರಿದು ಲಾಡು ಕೂಡ ಮಾಡಿದ್ವಿ. ಆದರೆ ಈ ಸಲ ನನಗೆ ಹುಷಾರಿಲ್ಲ, ಜೊತೆಗೆ ನಾನೊಬ್ಬಳೇ ಇರೋದ್ರಿಂದ ಬರೀ 2 ಥರದ ತಿಂಡಿನ ಮಾಡ್ಕೊಂಡಿದ್ದೀನಿ. ಇನ್ನು ಮಿಕ್ಕಿರೋದನ್ನ ಅಂಗಡಿಯಲ್ಲಿ ತೊಗೊಂಡು ಬರ್ತೀನಿ ಅಂತ ಹೇಳಿದರು. ರವೆ ಉಂಡೆ ಕರ್ಜಿಕಾಯನ್ನು ಕೂಡ ಮಾಡೋದಕ್ಕೆ ಹೋಗಬೇಡ, ನಾನೇ ಹೊರಗಡೆಯಿಂದ ತೊಗೊಂಡು ಬರ್ತೀನಿ ಅಂತ ನನ್ನ ಹಸ್ಬೆಂಡ್ ಹೇಳಿದರು. ಆದರೆ ನನಗೆ ಮನಸ್ಸು ಕೇಳಲ್ಲ. ಅಟ್ಲೀಸ್ಟ್ 1 ಥರದ್ದಾದರೂ ನಾನೇ ನನ್ನ ಕೈಯಾರ ಮಾಡಿ ದೇವ್ರಿಗೆ ನೈವೇದ್ಯ ಇಡಬೇಕು ಅಂತ ನನಗಿಷ್ಟ. ಹಾಗಾಗಿ ಹುಷಾರಿಲ್ಲೇ ಇದ್ದರೂ ಕೂಡ
ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲೇ ಈ ಸಲ ರವೆ ಉಂಡೆ ಹಾಗೆ ಕರ್ಜಿಕಾಯಿ ಮಾತ್ರನೇ ನನಗೆ ಮಾಡೋದಕ್ಕಾಯಿತು. ರವೆ ಉಂಡೆ ಕೆಲಸ ಪೂರ್ತಿಯಾಗಿ ಮುಗ್ದಿದ ನಂತರ ಊಟನ ಮುಗಿಸ್ಕೊಂಡ್ವಿ. ಆನಂತರ ಇವಾಗ ಕರ್ಜಿಕಾಯಿನ ಮಾಡೋದಕ್ಕೆ ಹಿಡಿದಿದ್ದೀನಿ. ಸುಮಾರು ಇವಾಗ 10 ಗಂಟೆ ಆಗಿದೆ ರಾತ್ರಿ. ಕರ್ಜಿಕಾಯಿ ಮಾಡೋದಕ್ಕೆ ಹಾಳೆನ ಒಸ್ಕೊಂಡು ಆನಂತರ ಆ ಕರ್ಜಿಕಾಯಿ ಮೌಲ್ಡ್ ಇರುತ್ತಲ್ಲ ಅದ್ರ ಮೇಲೆ ಹಾಕಿ ಅದರೊಳಗಡೆ ಪೌಡರ್ ಮಾಡಿ ಇಟ್ಕೊಂಡಿದ್ವಲ್ಲ ಅವಾಗೆ ಕಡಲೆ ಬೀಜ ಹಾಗೆ ಕಡಲೆ ಎಲ್ಲ ಹಾಕಿ ಅದರ ಪೌಡ್ರನ್ನ ಹಾಕಿ ಚೆನ್ನಾಗಿ ಪ್ರೆಸ್ ಮಾಡಿಕೊಂಡು ಅದನ್ನು ಸಪ್ರೇಟಾಗಿ ಒಂದು ತಟ್ಟೆಯಲ್ಲಿ ಜೋಡಿಸ್ತಾ ಹೋಗಬೇಕು. ಒಂದು ತಟ್ಟೆ ಪೂರ್ತಿಯಾಗಿ ತುಂಬಿದ ನಂತರ ಅದನ್ನು ಎಣ್ಣೆಯಲ್ಲಿ ಕರೆದು ಮತ್ತೊಂದು ಸಲ ಇದೇ ರೀತಿ ಪ್ರೋಸೆಸ್ನ ಮಾಡಬೇಕಾಗತ್ತೆ. ಪೂರ್ತಿ ಮುಗಿಸೋ ಅಷ್ಟರಲ್ಲಿ ನನಗೆ ರಾತ್ರಿ 12 ಗಂಟೆ ಆಗಿತ್ತು. ಇದಕ್ಕೆ ನಾನು ಹೆಲ್ಪ್ ಮಾಡ್ತೀನಿ ಅಂತ ನನ್ನ ಮಗ ಹಾಗೆ ನನ್ನ ಹಸ್ಬೆಂಡ್ ಇಬ್ಬರು ಕೂಡ ಬಂದಿದ್ರು. ಹಬ್ಬದ ಕಳೆ ಬರೋದೇ ಹೀಗಲ್ವಾ, ಎಲ್ಲ ತಿಂಡಿಗಳನ್ನ ಮಾಡುವಾಗ ಮನೆ ಮಂದಿ ಎಲ್ಲ ಸೇರಿಕೊಂಡು ಮಾಡೋದೇ ಒಂಥರ ಖುಷಿ. ಕರ್ಜಿಕಾಯಿ ಮಾಡುವಾಗ ಸ್ವಲ್ಪ ಹುಷಾರಾಗೆ ಮಾಡಬೇಕು, ಯಾಕಂದರೆ ಅದರ ಹಾಳೆ ಏನಾದರೂ ಸ್ವಲ್ಪ ಓಪನ್ ಆದರೆ ಎಣ್ಣೆ ಎಲ್ಲ ಹಾಳಾಗೋಗುತ್ತೆ. ಎಣ್ಣೆಗೆ ಬಿಟ್ಟಿದ ತಕ್ಷಣವೇ ಅದರೊಳಗಡೆ ಇರೋವಂಥ ಸ್ಟಫಿಂಗ್ ಎಲ್ಲ ಹೊರಗಡೆ ಬಂದ್ಬಿಡುತ್ತೆ. ಎಷ್ಟೇ ಬೇಡ ಅಂದರೂ ಕೇಳದೆ ನನ್ನ ಮಗ ಒಂದೆರಡು ಕರ್ಜಿಕಾಯಿನ ಅದೇ ರೀತಿ ಮಾಡಿ ಎಣ್ಣೆಗೆ ಹಾಕಿದ ತಕ್ಷಣ ಅದು ಓಪನ್ ಆಗೋಯ್ತು. ಹಾಗಾಗಿ ಎಣ್ಣೆ ಇಲ್ಲಿ ಕಲರ್ ಚೇಂಜ್ ಆಗಿದೆ. ಆ ರೀತಿ ಓಪನ್ ಆಗಿರೋವಂಥ ಕರ್ಜಿಕಾಯಿನ ಸಪ್ರೇಟಾಗಿ ಎತ್ತಿಟ್ಕೊಂಡೆ. ಆನಂತರ ಬೇರೆ ಕರ್ಜಿಕಾಯಿಗಳನ್ನ ಇವಾಗ ಫ್ರೈ ಮಾಡ್ಕೊಂಡಿದ್ದೀನಿ. ಗರಿ ಗರಿಯಾಗಿ ಕರ್ಜಿಕಾಯಿಗಳು ರೆಡಿಯಾಗಿದೆ. ಕರ್ಜಿಕಾಯಿನೂ ಅಷ್ಟೇ ತುಂಬ ಹೈ ಫ್ಲೇಮಲ್ಲಿ ಇಟ್ಕೊಂಡು ನಾವು ಫ್ರೈ ಮಾಡಿದ್ರೆ ಕಪ್ಪಗಾಗೋಗುತ್ತೆ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಗೋಲ್ಡನ್ ಬ್ರೌನ್ ಬರೋವರೆಗೂ ನಾವು ಫ್ರೈ ಮಾಡ್ಕೊಬೇಕು. ಅನಂತರ ಪೂರ್ತಿಯಾಗಿ ಎಣ್ಣೆನೆಲ್ಲ ಬಸ್ತು ಒಂದು ತಟ್ಟೆಯಲ್ಲಿ ಹಾರೋದಕ್ಕೆ ಅಂತ ಇಟ್ಟು ಪೂರ್ತಿಯಾಗಿ ತಣ್ಣಗಾದ ನಂತರ ನಾವು ಬಾಕ್ಸ್ಗೆ ಹಾಕಿ ಎತ್ತಿಟ್ಕೊಬೋದು. ಬಿಸಿಯಾಗಿದ್ದಾಗೇ ಬಾಕ್ಸ್ಗೆ ಅಥವಾ ಕವರ್ಗೆ ಹಾಕಿ ಎತ್ತಿಟ್ರೆ ಅದು ಮೆತ್ತಗಾಗೋಗುತ್ತೆ, ಅಷ್ಟು ಚೆನ್ನಾಗಿರೋದಿಲ್ಲ. ನೋಡಿ, ಇವಾಗ ಕರ್ಜಿಕಾಯಿ ಹಾಗೆ ರವೆ ಉಂಡೆ ಎರಡೂ ಕೂಡ ರೆಡಿಯಾಗಿದೆ ಲಕ್ಷ್ಮಿಗೆ ನೈವೇದ್ಯಕ್ಕೆ ಇಡೋದಕ್ಕೆ ಅಂತ. ಸೊ ನೋಡಿದ್ರಲ್ವ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆದು ತಿಳಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.